ಶಿವಲಿಂಗೇಗೌಡರು ಹೇಳಿರೋದೆಲ್ಲನೂ ಕೂಡ ಅದು ನಿಮ್ಮ ಪರಿಮಿತಿಯನ್ನ ಬಿಟ್ಟುಬಿಟ್ಟು ಹೊರಟೋಗ್ಬಿಟ್ಟಿದೆ ಆಚೆ ಕಡೆ. ಇಡೀ ಪ್ರಪಂಚಕ್ಕೆ ಹೊರಟೋಗ್ಬಿಟ್ಟಿದೆ. ಅವ್ರೇನು ಪದ ನಾನು ಉಪಯೋಗ ಮಾಡಲ್ಲ. ನಾನು ಯಾಕೆ ಅಷ್ಟು ಹೀನ ಸ್ಥಿತಿಗೆ ನಾನು ಹೋಗೋ ತಯಾರಿಲ್ಲ. ಅವ್ರು ಹೇಳಿರೋದೆಲ್ಲ ಹೊರಟೋಗ್ಬಿಟ್ಟಿದೆ. ನೀವು ರೂಲಿಂಗ್ ಕೊಟ್ಟರು ಕೊಡ್ದಿದ್ರು ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ. ನಾನು ಅದು ಹಂಗೆ ಇರಲಿ, ಅದು ಹಂಗೆ ಇರಲಿ, ಏನು ನಮ್ಗೇನು ಬೇಜಾರಿಲ್ಲ, ಹಂಗೆ ಇರಲಿ. ವಾಪಸ್ ಯಾಕೆ ತೆಗಿತೀರ? ಆಗಿರೋದು ಆಗಿದೆ, ವಾಪಸ್ ಬೇಕಾಗಿಲ್ಲ. ಅದು ಹಂಗೆ ಇರಲಿ. ಯಾಕೆಂದ್ರೆ ನಾಳೆ ನಾವು ಅವ್ರಿಗೆ ಅನ್ಬೇಕಲ್ಲ, ಅವಾಗ ನೀವು ಹಂಗೆ ಕೂತಿರ್ಬೇಕು ಅನ್ನೋದು ಅಷ್ಟೇ. ಹಂಗೆ ತಾವು ನಗ್ತಾ ಇದ್ದೀರಾ. ಅದರಲ್ಲಿ ತೋರಿಸ್ತೀನಿ ಕೊಡಿ, ಮೊಬೈಲಲ್ಲಿ ನಾನು ತಾವು ನಗ್ತಾ ಇದ್ದೀರಾ. ಓಕೆ, ನಂದು ಯಾವ ಸ್ಮೈಲಿಂಗ್ ಅಲ್ಲ ಮಾರೆ, ನೀವು ನನಗೆ ಬೈದಾಗಲೂ ಕೂಡ ನಾನು ಸ್ಮೈಲಿಂಗ್. ಅಧ್ಯಕ್ಷರೇ ನೋಡಿ, ಈ ತರ ನೀವು ಸದನ ನಡೆಸೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ನಿಮ್ಗೆ ಬಹಳ ಕೋಪರೇಟ್ ಮಾಡಿದಿರಿ, ಎಲ್ಲ ವಿಧದಲ್ಲೂ ಕೋಪರೇಟ್ ಮಾಡಿದಿರಿ. ನೀವು ಬೆಳಗ್ಗೆಯಿಂದ ನಡ್ಕೊಳೋ ಇದು ನೋಡಿದ್ರೆ ನನಗೆ ಬೇಜಾರಾಗಿದೆ. ನಾವು ರಾತ್ರಿ ಎಲ್ಲ ಧರಣಿ ಇದ್ದೀರಿ. ನಿಮಗೂ ಗೊತ್ತಿದೆ ಧರಣಿ ನೀವು ಮಾಡಿದ್ರೆ ಏನ್ ಸಮಸ್ಯೆ ಅಂತ. ಬೆಳಗ್ಗೆ ನಾನು 7 ಗಂಟೆಗೆ ನಾನು ತಿಂಡಿ ಮಾಡಿದ್ದೀನಿ. ನೀವು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ನೀವು 2 ಗಂಟೆ ಆದ್ಮೇಲೆ ನಾವು ಕೇಳ್ತಾನೆ ಇದ್ದೀರಿ, 2:15 ಕೇಳ್ತಾನೆ ಇದ್ದೀರಿ. ನೀವು ಮುಂದಕ್ಕೆ ಹಾಕ್ತಾ ಇದ್ದೀರಿ, ನಮ್ಮನ್ನು ನಿಲ್ಸಿದ್ದೀರಾ. ನಾಳೆ ನಿಮ್ಮ ಮನೆಗೆ ಯಾರಾನ ಹಂಗೆ ಬಂದ್ರೆ ದಾರಿಯಲ್ಲಿ ನಿಲ್ಸ್ಕೊಂಡು ನೀವು ಹಿಂಗೆ ಮಾತಾಡ್ತೀರಾ? ಮಾನವೀಯತೆ ಅನ್ನೋದು ಬೇಕಲ್ಲ ಅಧ್ಯಕ್ಷರೇ. ಇರ್ಬೋದು, ಚೇರಲ್ಲಿ ನೀವು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅದೇನು ಪರ್ಮನೆಂಟ್ ಅಲ್ಲ ಯಾರಿಗೂ, ನಮಗೂ ಅಲ್ಲ ನಿಮಗೂ ಪರ್ಮನೆಂಟ್ ಅಲ್ಲ. ಇರ್ಬೋದು, ಅವರ ಸರ್ಕಾರದ ಒತ್ತಡ ಇರ್ಬೋದು, ಆದ್ರೆ ನಿಮ್ ನಡವಳಿಕೆ ಬಿಡಿ. ರಾಜಕೀಯದ ಪೈಪೋಟಿಗಳು ನಡೀತಾನೆ ಇರ್ತೈತೆ. ಅವರು ಮಾಡ್ತಾರೆ ರಾಜಕೀಯ, ನಾವು ಬಂದಿರೋದು ರಾಜಕೀಯ ಮಾಡಕ್ಕೆ, ಯಾರು ಸನ್ಯಾಸಿಗಳೇ ಆದ್ರೆ ನೀವು ಮಾನವೀಯತೆ ಬೇಕಲ್ಲ. ನೀವೆಲ್ಲಿ ಬಿಟ್ರಿ? ನಾವು 7 ಗಂಟೆಗೆ ನಾನು ತಿಂಡಿ ಮಾಡಿ ಬಂದಿದ್ದೀನಿ. ನಿನ್ನೆ ಎಷ್ಟು ಗಂಟೆಗೆ ಹೋದ್ರಿ? ಅಲ್ಲ, ನಿನ್ನೆ ಎಷ್ಟು ಗಂಟೆ ಊಟಕ್ಕೆ ಬಿಟ್ಟೋದು? ಯಾರು? ನಿನ್ನೆ ನೆನ್ನೆ ನಾನು ಬಿಟ್ಟಿರೋದನ್ನ ನಾನು ಕೇಳ್ತಾ ಇಲ್ಲ. 3 ಗಂಟೆಗೆ ಬಿಟ್ಟಿದ್ದೀರಿ. ನಾನು ನೆನ್ನೆನೇ ಹೇಳಿದ್ದೀನಿ, ನನ್ನ ಮೈಗೆ ಹುಷಾರಿಲ್ಲ, ಜ್ವರ ಇದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಣ್ಣುಗಳು ಆಂಟಿಬಯೋಟಿಕ್ ತಗೊಂಡು ಬರ್ತಾ ಇದ್ದೀನಿ 3 ಡೇಸ್ ಇಂದ. ನೀವೇ ಡ್ರಾಪ್ಸ್ ಕೊಟ್ಟಿದ್ದೀರ. ನಾವು ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಸದನಕ್ಕೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ, ಇಲ್ಲೇ ಕೂತಿದ್ದೀನಿ. ಇಷ್ಟಾದರೂ ಕೂಡ ನೀವು ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ನೀವು ಈ ತರ ನೀವು ನಡ್ಸ್ಕೊಂಡ್ರೆ ಇದೇನು ನನಗನ್ಸ್ತತೆ ಇದು ಒಳ್ಳೆ ಪರಂಪರೆ ಅಲ್ಲ. ಮಾಡಿ ಇವಾಗ ಸದನನ ನಮ್ಮನ್ನ ಇಲ್ಲೇ 4 ದಿನ ಅಲ್ಲ 5 ದಿನ ಸಿನಾರು ಪ್ರಿಯಾಂಕಾ ಬಂದಿದ್ರು, ಏನಣ್ಣ ಮುಗ್ಸೋಣ ಅಂತ. ಬೇಡಪ್ಪ, ನೀನು ಯಂಗ್ಸ್ಟರ್ ಇದೆಯಾ, ನೀನು ನಾಳೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡು, ನಾವು ಫ್ರೆಶ್ ಆಗಿರ್ತೀರಿ. ಅಣ್ಣ ನೀವು ಇಲ್ಲೇ ಇರ್ಬೇಕಲ್ಲ ಅಂದ್ರು. ಆರಾಮಾಗಿರ್ತೀರಿ, ಸೆಟಪ್ ಆಗ್ಬಿಟ್ಟಿದ್ದೀರಿ. ಈಗ ನೆನ್ನೆ ಒಂದು ಸೆಟಪ್ ಆಗ್ಬಿಟ್ಟು ಆರಾಮ್ಸೆ ಎಲ್ಲ ನಮ್ಮ ಜಾಗಗಳೆಲ್ಲ ನೋಡ್ಕೊಂಡ್ಬಿಟ್ಟಿದ್ದೀರಿ, ಆರಾಮ್ಸೆ ಸೆಟಪ್ ಆಗಿದೆ ಎಲ್ಲ. ಏನ್ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ನಾಳೆಗೂ ರೆಡಿ ಇದ್ದೀರಿ, ನಾಡಿದ್ಗೂ ರೆಡಿ ಇದ್ದೀರಿ, ನಮ್ಗೇನ್ ಸಮಸ್ಯೆ ಇಲ್ಲ. ನೀವೇನೋ ಟಾರ್ಚರ್ ಕೊಡ್ಬೇಕು ನಮ್ಗೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆ ಭ್ರಮೆಗೆ ನಾವಿಲ್ಲ. ಅದಕ್ಕೆ ಅಧ್ಯಕ್ಷರೇ, ನೀವು ಅದನ್ನೇನ್ ತೆಗಿಸ್ಬೇಡಿ. ನಿಮ್ಮ ಡ್ಯೂಟಿ ಏನೈತೆ ಮಾಡ್ಕೊಳ್ಳಿ, ನೀವು ಆರಾಮ್ಸೆ ನಗ್ನಗ್ತಾನೆ ಇರಿ. ನೀವು ಈ ಏನು ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಬಹಳ ನಮಗೂ ಬೇಕಾದವ್ರು. ನೆನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನ್ ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣಿನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ, ಕಲೆಕ್ಷನ್ ಮಾಡಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದ್ರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡ್ಲಿ. ನನ್ಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.